ಬಿಗ್ ಬಾಸ್ ಅವರು ಒಬ್ರಿಗೊಂದು ಫೇವರ್ ಮಾಡ್ತಾರೆ ಅಂತ ನಿಜವಾಗ್ಲೂ ಮತ್ತೆ ಇನ್ನೊಂದ್ಸಲಿ ಪ್ರೂವ್ ಆಯಿತು. ಅಲ್ಲ, ವಿಜಯ್ ಪ್ರಕಾಶ್ ಅವರು ಸಾಂಗ್ ಆಡಿದ್ದನ್ನು ಸುದೀಪ್ ಸರಿಗೆ ಲೈವ್ ಮುಖಾಂತರ ಆ್ಯಂಡ್ ವಿಡಿಯೋ ಕಾಲಲ್ಲಿ ಎಲ್ಲ ತೋರಿಸಿದ್ರು. ಅಲ್ಲ ಗುರು, ನನಗೊಂದು ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ಸೀಸನಲ್ಲಿ ಮಂಜು ಅವರಿಗೆ ಮ್ಯಾಕ್ಸ್ ಮೂವಿ ತೋರಿಸಿದ್ರಿ, ಈ ಸಲ ಡೆವಿಲ್ ಮೂವಿ ತೋರಿಸ್ಬಿಟ್ಟಿದ್ರೆ ಏನಾಗೋಗ್ಬಿಟ್ಟಿರೋದು? 2 ಅವರ್ ಪ್ರೋಗ್ರಾಮಲ್ಲಿ 2 ನಿಮಿಷದ್ದು ಒಂದು ರಿವ್ಯೂಸ್ನ, ಒಂದು ಟ್ರೇಲರ್ನ ತೋರಿಸ್ಬಿಟ್ಟಿದ್ರೆ ಏನು ಕಳ್ಕೊಂಡ್ಬಿಡ್ತಿದ್ರಿ? ಆ್ಯಂಡ್ ವಿಜಯ್ ಪ್ರಕಾಶ್ ಆಡಿರೋದನ್ನ ನೀವು ತೋರಿಸೋವಂಥ ಅವಶ್ಯಕತೆಯೂ ಇತ್ತಾ? ನಮಗೇನಕ್ಕೆ ಬೇಕಿತ್ತು ಕೂರೋದೆಲ್ಲ? ತೋರಿಸಿರೋದನ್ನ ತೋರ್ಸೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಎಕ್ಸ್ಟ್ರಾ ಇಲ್ಲದೇ ಇರೋ ಅಂಥ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ತೋರಿಸ್ತೀರಾ. ಇದು ಮೋಸ ಮಾಡ್ದಂಗಲ್ವಾ? ಬೇರೆಯವರೆಲ್ಲರೂ ನ್ಯಾಯವಾಗಿರಬೇಕು, ಆದರೆ ಬಿಗ್ ಬಾಸಿಗೆ ನ್ಯಾಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇಲ್ಲೇ ಗೊತ್ತಾಗುತ್ತೆ ಯಾರಿಗೆ ಯಾರನ್ನು ಕಂಡ್ರೆ ಆಗುತ್ತೆ, ಯಾರಿಗೆ ಯಾರನ್ನು ಕಂಡ್ರೆ ಆಗಲ್ಲ ಅನ್ನೋದು ಕ್ಲಿಯರಾಗಿ ಎದ್ದು ಕಾಣಿಸುತ್ತೆ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರಿಗೂ ಡಿ ಬಾಸ್ ಅಂದ್ರೆ ಆಗಲ್ಲ. ಇದೇ ಫ್ಯಾಕ್ಟ್. ಅಕಸ್ಮಾತ್ ಬೇರೆ ಯಾರಾದರೂ ಫಿಲಮ್ ಆಗಿದ್ರೆ 100ಗೆ 200% ತೋರಿಸಿರೋರು. ಇದು ಡಿ ಬಾಸ್ದಲ್ವಾ, ಅದಕ್ಕೆ ತೋರಿಸಿಲ್ಲ. ಅದು ಏನಕ್ಕೆ ಬಿಗ್ ಬಾಸ್ ನೋಡ್ತೀವೋ, ನಾವು ದಡ್ರಷ್ಟೇ, ತಡ್ರು ನಾವು.